ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಬಾಗಲಕೋಟಕ್ಕೆ ಹೊಂಟಾನ ಕಾಕ. ಬಾಗಲಕೋಟದಾಗ ಏನು ಸುದ್ದಿ ತೊಗೊಂಡು ಬಂದಾನ, ಜವಾರಿ ಕಡಕ ಸುದ್ದಿ ನೋಡ್ಕೋತ ಹೊಂಟೇರಿ, ಫಾಲೋಯಿಂಗ್ ಮಾಡ್ಕೋತ ಹೊಂಟೇರಿ. ನಂಬರ್ 1 ಚಾನಲ್ ಯಾವಾಗಲೂ ಸಬ್ಸ್ಕ್ರೈಬ್ ಹಾಕೋತ ಹೊಂಟೇರಿ. ಬಾಗಲಕೋಟದ ಮಹಾಜನತೆ ಈಗ ನಿಮ್ಮ ಬರುವ 2024ರಲ್ಲಿ ನಿಮ್ಮ ಸಂಸದರು ಯಾರು ಅಂತ ಭವಿಷ್ಯ ಹೇಳಿದ್ನಿ. ಈಗ ಅದು ಕಾರ್ಯಗತ ಆಗೈತಿ. ದೆಹಲಿ ಹೈಕಮಾಂಡ್ ಮತ್ತು ಕರ್ನಾಟಕದ ಹೈಕಮಾಂಡ್ ಅಲ್ಲಿ ಈಗ ಕಾಂಗ್ರೆಸ್ ಪಕ್ಷದಿಂದ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಡೋ ಸಲುವಾಗಿ ಕೇಂದ್ರದಲ್ಲಿ ನಿರ್ಣಯ ಆಗೈತಿ. ಕರ್ನಾಟಕದವ್ರು ಗ್ರೀನ್ ಸಿಗ್ನಲ್ ಕೊಟ್ಟಾರ. ಅಲ್ಲಿಯ ಉಸ್ತುವಾರಿ ಮಂತ್ರಿಗೆ ಈಗ ಮತ್ತೊಂದು ದೊಡ್ಡ ಬೋನಸ್ ಸಿಗೋದು. ಉಸ್ತುವಾರಿ ಮಂತ್ರಿಯಾಗಿ MP ಸಹಿತ ಕಾಂಗ್ರೆಸ್ದಿಂದ ಮಾಡಿ ಕಳಿಸಿದ್ದೀನಿ ಅಂತಾರ ಅಲ್ಲಿಯ ಮಹಾಜನತೆ. ವೀಣಾ ಕಾಶಪ್ಪನವ್ರ ಬಗ್ಗೆ ಯಾಕೆ ಹೇಳ್ತಾನೆ ಕಾಕ ಪದೇ ಪದೇ ಅಂತಿರಬೇಕು. ವೀಣಾ ಕಾಶಪ್ಪನವರು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಬರಬೇಕಾದ್ರೆ ಅನೇಕ ಕ್ಷೇತ್ರಗಳಲ್ಲಿ ಸುತ್ತಾಡಿ ಸ್ಟಾರ್ ಕಂಪೇನರ್ ಆಗಿ ಅನೇಕ ಕ್ಷೇತ್ರಗಳಲ್ಲಿ ತನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಿದಂಥ ಕರ್ನಾಟಕ ರಾಜ್ಯದ ಒಂದು ಮಿನುಗುತಾರೆ ಅಂತ ಹೇಳಿದ್ದೀವಿ. ಉತ್ತರ ಕರ್ನಾಟಕದಲ್ಲಿಯೂ ಈ ಮಿನುಗುತಾರೆ ಅಷ್ಟ ಮಿಂಚಾಕತಾಳ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿಯೂ ಸಹಿತ ವೀಣಾ ಕಾಶಪ್ಪನವ್ರದ್ದು ಹೆಸರುವಾಸಿ. ನೋಡಿದಿರಲ್ಲ ಭಾರತ ಜೋಡೋದಾಗ ವೀಣಾ ಕಾಶಪ್ಪನವ್ರ ಮುಂದೆ, ಮೇಕೆದಾಟು ಯೋಜನೆದಾಗ ವೀಣಾ ಕಾಶಪ್ಪನವ್ರ ಮುಂದೆ, ಕರೋನಾದಾಗ ಎಂಥ ಕಠಿಣ ಪರಿಸ್ಥಿತಿ ಬಂದಾಗೂ ಸಹಿತ ಮನೆ ಮನೆ ಅಡ್ಡಾಡಿ ಜನಜಾಗೃತಿ ಮಾಡಿ ಅನೇಕರಿಗೆ ಆಹಾರ ಧಾನ್ಯ ಕಿಟ್ PP ಕಿಟ್ಗಳನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳಿದಂಥ ಇದೇ ವೀಣಾ ಕಾಶಪ್ಪನವ್ರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷದ್ದು ಗೊತ್ತೈತಿರಲ್ಲ ನಿಮಗೆ. ಆ ಮುಗ್ಧ ಮಹಿಳೆ, ಮೃದು ಸ್ವಭಾವದ ಮಹಿಳೆ, ಒಳ್ಳೆಯ ಮನೆತನದಿಂದ ಬಂದಂಥ ಮಹಿಳೆ. ಇಂಥ ಮಹಿಳೆ ಬಾಗಲಕೋಟದಿಂದ ಲೋಕಸಭೆಯಲ್ಲಿ ಈ ಬಾಗಲಕೋಟೆ ಕ್ಷೇತ್ರ ಅಭಿವೃದ್ಧಿಗಾಗಿ ಧ್ವನಿ ಎತ್ತುವಂಥ ಏಕೈಕ ಮಹಿಳೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ವೀಣಾ ಕಾಶಪ್ಪನವರು. ಯಾಕೆ ವೀಣಾ ಕಾಶಪ್ಪನವರು ಸಂಸದರಾಗ್ತಾರ? ವೀಣಾ ಕಾಶಪ್ಪನವರು ಸಂಸದರಾದ ತಕ್ಷಣ ಅಲ್ಲಿ ದೆಹಲಿಯ ಹೊಸ ನೂತನ ಪಾರ್ಲಿಮೆಂಟದಲ್ಲಿ ತನ್ನ ಪವಿತ್ರ ಬಲಗಾಲನ್ನು ಇಟ್ಟು ಮಂತ್ರಿಯಾಗಿ ಬರ್ತಾಳ. ಬಾಗಲಕೋಟೆಯ ಪುಣ್ಯವಂತ ಜನರು ಇದನ್ನು ನೋಡ್ರಿ ಸುದ್ದಿ. ಕಾಕ ಬಹಳ ಗ್ರೌಂಡ್ ರಿಪೋರ್ಟ್ ತೆಗೆದಿರ್ತಾನೆ, ಭವಿಷ್ಯದ ರಿಪೋರ್ಟ್ ತೆಗೆದಿರ್ತಾನೆ, ಯಾವ ಅಂಕಿ ಸಂಖ್ಯೆಗಳ ಮುಖಾಂತರ ರಿಪೋರ್ಟ್ ತೆಗೆದಿರ್ತಾನೆ. ಅದು ಯಾವಾಗಲೂ ಸತ್ಯ ಆಗೈತಿ. ಸತ್ಯವೇ ನಿತ್ಯದ ಕಡೆ, ಸತ್ಯವೇ ನಮ್ಮ ನಡಿಗೆ ಅಂಥೇಳಿ ಈ ನಂಬರ್ 1 ಚಾನಲ್ದಿಂದ ಅನೇಕ ಶಾಸಕರನ್ನು, ಸಂಸತ್ ಸದಸ್ಯರನ್ನು ತಯಾರು ಮಾಡಿದಂಥ ಕಾರ್ಖಾನೆ ಅಂತಾರೆ ಉತ್ತರ ಕರ್ನಾಟಕದ ಕಡಕ ಜವಾರಿ ಕಾಕಾನಿ. ನೀನು ಅನೇಕ ಶಾಸಕರನ್ನು ತಯಾರು ಮಾಡಿದಿ, ಮಂತ್ರಿಗಳನ್ನು ತಯಾರು ಮಾಡಿದಿ, ಅನೇಕ ಸಂಸತ್ ಸದಸ್ಯರನ್ನು ತಯಾರು ಮಾಡೋ ಸಲುವಾಗಿ ರೂಪರೇಷೆ ಹಾಕಿ ಕೊಡ್ತಿ, ಸಲಹೆ ಸೂಚನೆ ಹಾಕಿ ಕೊಡ್ತಿ. ಇದೇ ವೀಣಾ ಕಾಶಪ್ಪನವರೀಗ ಅರಿಶಿನ ಕುಂಕುಮದ ಕಾರ್ಯಕ್ರಮದಿಂದ ರಾಜ್ಯಾದ್ಯಂತ ಮೊದಲನೇ ಬಾರಿಗೆ ಅರಿಶಿನ ಕುಂಕುಮದ ಕಾರ್ಯಕ್ರಮ ಹಮ್ಮಿಕೊಂಡು ರಾಜ್ಯೆಲ್ಲ ದಿಗ್ಭ್ರಮೆ ಮಾಡಿಸಿದಂಥ ಈ ವೀಣಾ ಕಾಶಪ್ಪನವರು ಲೋಕಸಭೆಗೆ ಪ್ರವೇಶ ಖಚಿತ. ಅಲ್ಲಿ ಕಳೆದ ಬಾರಿ 5 ಲಕ್ಷಕ್ಕಿಂತಲೂ ಹೆಚ್ಚು ಮತ ಪಡೆದಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಜನೋಪಯೋಗಿ ಕಾರ್ಯ ಮಾಡಿದಂಥ ವೀಣಾ ಕಾಶಪ್ಪನವರಿಗೆ ಹೈಕಮಾಂಡ್ ಟಿಕೆಟ್ ಫಿಕ್ಸ್ ಮಾಡೈತೆ ಅಂದ್ರೆ ಈಗ ಅಲ್ಲಿಯ ಉಸ್ತುವಾರಿ ಮಂತ್ರಿ, ಒಬ್ಬ ಪ್ರಾಮಾಣಿಕ ಮಂತ್ರಿ, ಅಲ್ಲಿಯ ಅಬಕಾರಿ ಸಚಿವ RB ತಿಮ್ಮಾಪುರ್ ಈಗ ಡಬಲ್ ಬೋನಸ್ ಕೊಡಬೇಕಾಕೈತಿ. RB ತಿಮ್ಮಾಪುರ್ ಅವರಿಗೆ ಉಸ್ತುವಾರಿ ಸಚಿವನೂ ಕೊಟ್ಟರು, ಅಲ್ಲಿ ಶಾಸಕ ಸ್ಥಾನ ಕೊಟ್ಟರು. ಅಲ್ಲಿಯ ಜನ RB ತಿಮ್ಮಾಪುರ್ ಅವರನ್ನು ಎಷ್ಟು ಚಂದಂಗೆ ಬೆನ್ನು ಹತ್ತಿ ದಾಖಲೆ ಮುಖಾಂತರ ಆರಿಸಿ ವಿಧಾನಸಭಾಗೆ ಕಳಿಸಿದರು. ಅಲ್ಲಿಯ ಬಲಿಷ್ಠ BJP ಮಂತ್ರಿಯನ್ನು ಸೋಲಿಸುವಂಥ RB ತಿಮ್ಮಾಪುರ್ ಶಕ್ತಿ ಇವತ್ತು ಬಾಗಲಕೋಟದಲ್ಲಿ ಹೆಂಗೈತಿ. ಇನ್ನು ಬರುವ 2024ರಲ್ಲಿ ಇದೇ RB ತಿಮ್ಮಾಪುರ ಪರಮ ಶಕ್ತಿ ಬಿಗ್ ಟಾನಿಕ್ಕು ವೀಣಾ ಕಾಶಪ್ಪನವ್ರಿಗೆ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ಸಿಗತೈತಿ. ಹಾಗಾದರೆ ವೀಣಾ ಕಾಶಪ್ಪನವರು ಏನು ಮಾತಾಡಿದಾರೆ ತೋರಿಸ್ಬೇಕಲ್ರಿ. ಅವರ ದೈನಂದಿನವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಪತ್ರಿಕೆ, ಅನೇಕ ಪತ್ರಿಕೆಯ ತುಣುಕುಗಳನ್ನು ಹಾಕಾಕತ್ತೀನಿ. ಅವರು ನೇರವಾಗಿಯೂ ಸಹಿತ ಏನು ಮಾತಾಡಿದಾರ, ಅಲ್ಲಿ ಬಾಗಲಕೋಟೆಯ ಸಂಸದರು ಏನು ಅಭಿವೃದ್ಧಿ ಮಾಡಿದಾರ, ಇದೇ ನರೇಂದ್ರ ಮೋದಿ ಹತ್ತಿರ ಹೋಗಿ ಬಾಗಲಕೋಟೆಗೆ ಏನು ತಂದಾರ ಅನ್ನೋದು ಇನ್ನು ಸಾರ್ವಜನಿಕರ ಪ್ರಶ್ನೆ. ಈ ಪ್ರಶ್ನೆಗೆ ನೇರ ನಾನು ಮಾತನಾಡಲಿಕ್ಕೆ ತಯಾರಿದ್ದೀನಿ. ಒಂದು ಕಡೆ ಸಂಸದರು ನಿಂದಿರಲಿ, ಒಂದು ಕಡೆ ನಾನು ನಿಂದಿರ್ತೀನಿ. ನಾನು ಏನು ಕೆಲಸ ಮಾಡಿದ್ದೀನಿ, ಸಂಸದರು ಏನು ಮಾಡಿದ್ದಾರೆ, ನೇರ ಸವಾಲು ಹಾಕ್ತಾಳ ಇದೇ ವೀಣಾ ಕಾಶಪ್ಪನವರು. ಹಾಗಾದ್ರೆ ಬಾಗಲಕೋಟೆ ಮಹಾಜನತೆ ಈ ಮಹಿಳೆಯನ್ನು ಲೋಕಸಭೆಗೆ ಕಳಿಸಿದರೆ ಲೋಕಸಭೆಗೆ ಯಾಕೆ ಕಳಿಸ್ಬೇಕು, ಲೋಕಸಭೆಗೆ ಆರಿಸಿ ಬಂದ ಮೇಲೆ ಏನು ಬಾಗಲಕೋಟೆಗೆ ಉಪಯುಕ್ತ ಆಗತೈತೆ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಆತನ ಕೇಳ್ರಿ. ಈ ಮಹಿಳೆ ಲೋಕಸಭಾ ಪ್ರವೇಶ ಮಾಡಿದ ತಕ್ಷಣ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಮತ್ತು ಸಮ್ಮಿಶ್ರ ಒಂದು
ಎಲ್ಲ ಪಕ್ಷಗಳು ಕೂಡಿಕೊಂಡು ಒಂದು ಸರ್ಕಾರ ರಚನೆ ಮಾಡುವತ್ತ 2024ರಲ್ಲಿ ಹೊಂಟಾರ. ಇದೇ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಈಗ ಅಲ್ಲಿ ಮಹಿಳಾ ಮಂತ್ರಿ ಇದ್ದಂಥ BJPಯಲ್ಲಿ ಅದೇ ಸ್ಥಾನವನ್ನು ವೀಣಾ ಕಾಶಪ್ಪನವರು ಕೊಡ್ತಾರ. ಕೇಂದ್ರ ಮಂತ್ರಿಯಾಗಿ ಬಾಗಲಕೋಟೆಗೆ ಕಾಲಿಡ್ತಾಳ ಈ ಪುಣ್ಯವಂತ ಮಹಿಳೆ. ನೀವು ಎಷ್ಟು ಪುಣ್ಯವಂತರಿರ್ಬೇಕ್ರಿ ಬಾಗಲಕೋಟದವ್ರ ಇಂಥ ಮಹಿಳೆ ಪಡೆದಿದ್ದು. ಸ್ವಾಭಿಮಾನ ಕುಟುಂಬದಿಂದ ಬಂದವರು, ಅನೇಕರಿಗೆ ಪರೋಪಕಾರಿ ಜೀವನದ ಕಾಯಕಲ್ಪದ ಕಲ್ಪವೃಕ್ಷವಾಗಿ ಅನೇಕರಿಗೆ ಸಹಾಯ ಸಹಕಾರ ಮಾಡಿದಂಥ ಈ ಮಹಿಳೆಗೆ ನೀವು ಬಾಗಲಕೋಟೆಯಿಂದ ಎಷ್ಟು ಲಕ್ಷದಿಂದ ಲೀಡ್ ಕೊಡ್ತೀರಿ? ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕ್ತೀರಿ. ಹಾಗಾದರೆ ವೀಣಾ ಕಾಶಪ್ಪನವ್ರ ಬಗ್ಗೆ, ಅವ್ರ ಜೊತೆ ಇರುವಂಥ ರೇಣುಕಾ ನ್ಯಾಮಗೌಡ, ಕಲಾವತಿ ಕಾಮತ್, ಜಯಶ್ರೀ ಗುಳಬಾಳ್, ಶೈಲಾ ನಾಯ್ಕ್ ಅವರು ಪ್ರಮುಖ ಮಹಿಳಾ ಮಣಿಗಳದಾರ. ಇವರೆಲ್ಲರೂ ಕೂಡಿಕೊಂಡು ಇದೇ ವೀಣಾ ಕಾಶಪ್ಪನವರನ್ನು ಕೈ ಬಲಪಡಿಸುವ ಸಲುವಾಗಿ ಈ ಪ್ರಮುಖ 4 ಮಹಿಳೆಯರು ಸಹಿತ ಶಕ್ತಿಯುತವಾಗಿ ಬಾಗಲಕೋಟೆಯಲ್ಲಿ ಒಂದು ಭದ್ರ ಬುನಾದಿ ಹಾಕಿದ್ದಾರೆ. ಈ 4 ಮಹಿಳೆಯರು ರೇಣುಕಾ ನ್ಯಾಮಗೌಡ, ಕಲಾವತಿ ಕಾಮತ್, ಜಯಶ್ರೀ ಗುಳ್ವಾಳ, ಶೈಲಾ ನಾಯ್ಕ, ಇವರು 4 ಜನ ಕೂಡಿದ್ರೆ ಬಾಗಲಕೋಟದಲ್ಲಿ 2 ಲಕ್ಷ ಮತಗಳ ಅಂತರದಿಂದ ವೀಣಾ ಕಾಶಪ್ಪನವರು ಆರಿಸಿ ಬರ್ತಾಳ ಅಂಥೇಳಿ ಈ 4 ಮಹಿಳೆಯರು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾರೆ. ಹಾಗಾದ್ರೆ ಖಡಕ ಜವಾರಿ ಕಾಕನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿಪ್ಪ. ನಮಸ್ಕಾರ. ಎಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ 4 ವರ್ಷ ಅವಧಿಯಲ್ಲಿ ಅವರ ಸಾಧನೆ ಏನು, ನಮ್ಮ ಜಿಲ್ಲೆಗೆ ರೈತ ಪರವಾಗಿರುವಂತ ಅವರ ಕೊಡುಗೆ ಏನು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷಿಸೋದಕ್ಕೆ ಹಾಗೂ ರೈತರಿಗೆ ಅಕಾಲಿಕ ಮಳೆಯಿಂದ ತುತ್ತಾದಂತ ಬೆಳೆಗಳಿಗಾಗಿರ್ಬೋದು, ತೋಟಗಾರಿಕೆಗಾಗಿರ್ಬೋದು, ಈ ತರ ಸಾಕಷ್ಟು ವರ್ಷ ನಮ್ಮ ಜಿಲ್ಲಾ ಪಂಚಾಯತಿ ಅವಧಿಯಲ್ಲಿ ನಾವು ಅಧ್ಯಕ್ಷ ಕೊಟ್ಟಿದ್ದೀವಿ. ಇವರು ಸತತವಾಗಿ 4 ಬಾರಿ ಸಂಸದರಾಗಿ ಆಯ್ಕೆ ಆದ್ಮೇಲೆ ರೈತ ಪರವಾಗಿ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತ ಕೇಳೋದು ಬಯಸ್ತೀವಿ. ಇಲ್ಲಿ ಅವ್ರು ಕೇಳಿರುವಂತ ಪ್ರಶ್ನೆಗಳನ್ನ ನಾವು ನೋಡಿದ್ರೆ ಸಾಕಷ್ಟು ಬರೇ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಸಂಬಂಧ ಇಲ್ಲ ಪ್ರಶ್ನೆಗಳಿದಾವೆ. ಇದು ಯಾವ ರೀತಿ ಅವ್ರ ಪ್ರಶ್ನೆಯನ್ನ ಕೇಳಿದ್ರೆ ಗೊತ್ತಿಲ್ಲ. 21ರವರೆಗೂ ಅಷ್ಟೇ ಅವ್ರು ಭಾಗವಹಿಸಿದ್ದಾರೆ. 21ರವರೆಗೂ ಅಷ್ಟೇ ಅವರು ಸದನದಲ್ಲಿ ಅವ್ರು ಸಕ್ರಿಯವಾಗಿ ಒಂದು ಪ್ರಶ್ನೆ ಕೇಳೋದಾಗಿರ್ಬೋದು, ಏನು ವಿಚಾರಗಳನ್ನ ಮಾಡೋದಾಗಿರ್ಬೋದು, 21ರವರೆಗೂ ಅಷ್ಟೇ ಇದೆ. ಇದು 23ನೇ ಇಸ್ವಿ. 2 ವರ್ಷ ಏನ್ ಮಾಡಿದ್ರು? ಜನಪ್ರತಿನಿಧಿಗಳಾಗಿ ನಾವು 5 ವರ್ಷಕ್ಕೆ ಆಯ್ಕೆ ಆಗಿರ್ತೀವಿ. 5 ವರ್ಷದ ಅವಧಿಯಲ್ಲಿ ಯಾಕೆ ನಮ್ಮ ಬಾಗಲಕೋಟೆಯಲ್ಲಿ ಏನು ಸಮಸ್ಯೆನೇ ಇಲ್ವಾ? ಮೆಡಿಕಲ್ ಕಾಲೇಜಸ್ ಆಗ್ಬೇಕಾಗಿದೆ, ಏಮ್ಸ್ ನಮಗೆ ಸಿಗ್ಬೇಕಾಗಿತ್ತು. ಇವರ ಒಂದು ನಿರಾಸಕ್ತಿಯಿಂದ, ಜಿಲ್ಲೆಯಲ್ಲಿರುವಂತ ಪ್ರತಿನಿಧಿಗಳ ಒಂದು ನಿರಾಸಕ್ತಿಯಿಂದ, ಸಂಸದರಾಗಿರ್ಬೋದು, ಮಾನ್ಯ ಹಿಂದಿನ ಒಂದು ಅವಧಿಯ ಶಾಸಕರಾಗಿರ್ಬೋದು, ಇವರೆಲ್ಲ ನಿರಾಸಕ್ತಿಯಿಂದ ಏಮ್ಸ್ ಕೂಡ ಇವತ್ತು ಕೈ ತಪ್ಪು ಹೋಗಿರೋದಾಗಿರ್ಬೋದು. ಹೇಳ್ಬೋದು, ನಾನು ಕೂಡ ಹೇಳಿದೆ, ಕಳೆದ ಬಾರಿ ಸಂಸದೀಯ ಚುನಾವಣೆಗೆ ಸ್ಪರ್ಧಿಸಿದಾಗ ಮುಂದಿನ ಪಾರ್ಲಿಮೆಂಟರಿ ಸದಸ್ಯರಾಗಿ ನಾನು ಹೊಂದ್ತೀನಿ. ಎಲ್ಲರ ಎಲ್ಲರೂ ಒಂದು ಮುಂದಿನ ಗುರಿಯನ್ನ ಇಟ್ಕೊಂಡು ನಾವು ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರ್ತೀವಿ. ಆದ್ರೆ ಕೊನೆಗೆ ಭಗವಂತನ ಕೈಯಲ್ಲಿ ಇವತ್ತು ಬೇರೆ ಬೇರೆ ಒಂದು ವಿಷಯಗಳು ಇದರಲ್ಲಿ ಇರುತ್ತೆ. ತೀರ್ಮಾನ ಮಾಡುವಂಥದ್ದನ್ನು ಹೈಕಮಾಂಡ್ ಅವ್ರಿಗೆ ಯಾರು ಸೂಕ್ತ ಅನಿಸಿದ್ರೆ ಅದಕ್ಕೆ ಮಾಡುತ್ತೆ. ಮುಂದೆ ಅವಕಾಶ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಇವತ್ತು ನಾವು ಮುಂದಿನ ಒಂದು ಸಿಗುತ್ತೆ ಅನ್ನೋ ಭರವಸೆಯನ್ನು ನಾವು ಇಟ್ಕೊಂಡು ಹೋಗ್ಬೇಕು. ಹೊರತು ಸಿಗಲಿಲ್ಲ ಅನ್ನೋ ವಿರೋಧಗಳು ಕೂಡ ಇಲ್ಲ. ಮುಂದೆ ಅವಕಾಶಗಳು ಇದೆ ಅನ್ನುವಂಥ ಭರವಸೆ ಖಂಡಿತವಾಗ್ಲೂ ಮಾಡ್ತಾರೆ. ಯಾಕಂತಂದ್ರೆ ನಾವು ಕಳೆದ ಬಾರಿ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಉಳಿದಂತ ಸರ್ಕಾರ 165 ವೇದಿಕೆಯಲ್ಲಿ 160 ವಿಡಿಯೋಸ್ ಇದೀವಿ. ಏನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀವಿ. ಅದನ್ನ ಈ ಬಾರಿನೂ ಕೂಡ ನಾವು ಯಾವ ಭರವಸೆಗಳನ್ನು 5 ಗ್ಯಾರಂಟಿ ಕೊಟ್ಟಿದ್ವಿ, ಖಂಡಿತವಾಗ್ಲೂ 5 ವರ್ಷದಲ್ಲಿ ನಾವು ಪೂರ್ಣಗೊಳಿಸ್ತೀವಿ, ಮಾಡ್ತೀವಿ ಅನ್ನೋ ಭರವಸೆ ನಾನು ಇವತ್ತು ನೋಡಿ. ಅದನ್ನ ತೀರ್ಮಾನ ಇವತ್ತು ಅತ್ತೆ ಸಸ್ಯ ಅನ್ನೋದಕ್ಕಿಂತ ಇವತ್ತು ಯಾರಿಗೆ ಅದಕ್ಕೆ ನೆಸೆಸಿಟಿ ಇದೆ, ಅದ್ರ ಮನೆಗಳ ಮನೆ ಹಲವಾರು ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಎಲ್ಲರಿಗೂ ಅಂತಾನ ಹೇಳಿದ್ದಾರೆ. ಯಾವೆಲ್ಲ ಒಂದು ಹೊರತುಪಡಿಸಿ ಅಂತೇಳಿ ಅದನ್ನು ಕೂಡ ಮಾಹಿತಿಯನ್ನ ಹೇಳಿದ್ದಾರೆ. ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೆ ಈಗ ನೋಡಿ, ಸಚಿವರ ಮನೆಯವರಿಗಾಗಿರ್ಬೋದು, ನಾನು ಶಾಸಕರ ಪತ್ನಿ ಇದ್ದೀನಿ, ನಮ್ಮಂತರಿಗೆ ಆ ಸೌಲಭ್ಯಗಳು ಬೇಡ. 2,000 ರೂಪಾಯಿ ಆಗಿರ್ಬೋದು, 10 kg ಅಕ್ಕಿ ಆಗಿರ್ಬೋದು, ಬಡವರಿಗೆ ಸಿಗ್ಲಿ. ನಮ್ಮ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಚಿಂತನೆ ಮಾಡೋಕ್ಕೆ ಇರುವಂಥ ಪಕ್ಷ. ನಾವು ಅವರಿಗೆ ಈ ಸೌಲಭ್ಯಗಳು ದೊರಕಲಿ ಅನ್ನೋಂಥದ್ದಕ್ಕೆ ನಿಟ್ಟಿನಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಘೋಷಣೆ ಮಾಡಿದ್ದೀವಿ. ಇವತ್ತು ಸಾಕಷ್ಟು ಮಾಜಿ
ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಪತ್ನಿಯವ್ರಿಗೂ ಬೇಕಾ ಅಂತ ನಾನು ಕೇಳ್ತೀನಿ. ಯಾಕಂತ ನಿಮಗೆ ಬೇಕಾ ಈ 2,000 ರೂಪಾಯಿ? ಅಗತ್ಯ ಇದೆನಾ? ಅಗತ್ಯ ಇದ್ದರೆ ನಾವು ಖಂಡಿತವಾಗ್ಲೂ ನಿಮ್ಮ ಪರಿಸ್ಥಿತಿ ಅಲ್ಲಿ ಆ ಸಂದರ್ಭಕ್ಕೆ ಬಂದು ಮುಟ್ಟಿದೆ ಅಂತಂದರೆ ನಿಮ್ಮ ಒಂದು ಪತ್ನಿ ಅಕೌಂಟಿಗೂ ಕೂಡ 2,000 ರೂಪಾಯಿ ಹಾಕ್ಸೋದನ್ನು ನಾವು ಮಾಡ್ತೀವಿ. ಆದರೆ ಇದು ಇದ್ದಂಥರನ್ನ ಕೇಳೋದು ಬಿಡಲಿ, ಇದನ್ನು ನೀವು ಮಾತಾಡಬೇಡಿ, ಜನ ಮಾತಾಡಬೇಕು. ಇದನ್ನು ಜನರಿಗೆ ನಾವೇನು ಇವತ್ತು ಕೆಳವರ್ಗದವ್ರಿಗೆ, ಇವತ್ತು ಏನು ಬಡವರ್ಗದವ್ರಿಗೆ ಮುಟ್ಟಬೇಕಾದಂಥ ಸೌಲಭ್ಯಗಳನ್ನು ಖಂಡಿತವಾಗ್ಲೂ ನಾವು ಮುಟ್ಟಿಸೋವಂಥದ್ದನ್ನು ಮಾಡ್ತೀವಿ. ನೀವು ಬೆಂಕಿ ಹಚ್ಚೋದನ್ನು ಮಾಡೋದನ್ನು ಖಂಡಿತವಾಗ್ಲೂ ಕೈ ಬಿಡಿ. ಪಕ್ಷ ಸೋತಿದೆ, ನೀವು ಪಕ್ಷ ಸಂಘಟನೆ ಮಾಡಿ, ಅದ್ರ ಕಡೆ ಒತ್ತು ಕೊಡಿ. ಅಭಿವೃದ್ಧಿ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷದವರು ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ ಅನ್ನೋವಂಥ ಭರವಸೆಯನ್ನು ವ್ಯಕ್ತಪಡಿಸ್ತೀವಿ. ನೀವು ಮುಂದೆ ಬರುವಂಥ ಚುನಾವಣೆ